Hello, welcome to English Mastery. Let's learn the differences between this and it. This is used to refer the specific thing or person that is close in space or time or something that is being introduced for the first time. ವೆರಿ ಸಿಂಪಲ್ ವೇ ದ್ಯಾಟ್ ನಾವು ಯಾವಾಗ ಒಂದು ವಸ್ತು ಒಂದು ವ್ಯಕ್ತಿ ಅಥವಾ ಪ್ರಾಣಿ ಬಗ್ಗೆ ಯಾವುದೇ ವಿಚಾರದ ಬಗ್ಗೆ ಮೊದಲನೇದಾಗಿ ಮಾತಾಡ್ತೀವೋ ಆಗ ನಾವು ದಿಸ್ ಅನ್ನೋ ಪದನ ಯೂಸ್ ಮಾಡ್ತೀವಿ. ಇದು ಮೊದಲನೇ ಬಾರಿಯಾಗಿ ಇರಬೇಕು. ಎಕ್ಸಾಂಪಲ್ಸ್ನ ನೋಡೋದಾದರೆ ದಿಸ್ ಇಸ್ ಮೈ ಫೇವ್ರೆಟ್ ಬುಕ್ ಅಂದರೆ ಆ ಬುಕ್ಕು ನಿಮಗೆ ಗೊತ್ತಿದೆ, ಮೊದಲನೇ ಬಾರಿ ಮಾತಾಡ್ತಾ ಇದ್ದೀರಾ, ಅದು ನಿಮ್ಮ ಹತ್ತಿರದಲ್ಲಿ ಕೂಡ ಇದೆ. ಸೊ ದಿಸ್ ಆ್ಯಪಲ್ ಇಸ್ ಡಿಲೀಷಿಯಸ್. ಆ್ಯಪಲ್ನ ನೀವು ಹಿಡ್ಕೊಂಡಿರ್ಬೋದು ಅಥವಾ ತಿಂತ ಇರ್ಬೋದು, ಅದು ನಿಮಗೆ ತುಂಬ ಹತ್ತಿರದಲ್ಲಿದೆ, ಹಾಗಾಗಿ ನಾವು ದಿಸ್ ಅನ್ನೋ ಪದನ ಯೂಸ್ ಮಾಡ್ತಾ ಇದ್ದೀವಿ. ದಿಸ್ ಈಸ್ ಅ ಬ್ಯೂಟಿಫುಲ್ ಪೇಂಟಿಂಗ್. ಸೊ ಆ ಪೇಂಟಿಂಗ್ನ ನೀವು ಟಚ್ ಮಾಡ್ತಿರ್ಬೋದು, ಇಲ್ಲ ತುಂಬ ಹತ್ತಿರದಲ್ಲಿ ನಿಂತಿರ್ಬೋದು, ಹಾಗಾಗಿ ನಾವು ದಿಸ್ ಅನ್ನೋದನ್ನ ಯೂಸ್ ಮಾಡ್ತಾ ಇದ್ದೀವಿ. ಇಟ್ ಈಸ್ ಯೂಸ್ ಟು ರೆಫರ್ ಟು ಅ ಥಿಂಗ್, ಅನಿಮಲ್, ಐಡಿಯಾ ಆರ್ ಸಿಚುಯೇಷನ್ ದಟ್ ಹ್ಯಾಸ್ ಆಲ್ರೆಡಿ ಬೀನ್ ಮೆನ್ಷನ್ಡ್ ಆರ್ ಈಸ್ ಈಸಿಲಿ ಐಡೆಂಟಿಫೈಡ್ ಇನ್ ದ ಕಂಟೆಕ್ಸ್ಟ್. ಅಂದರೆ ನಾವು ಯಾವಾಗ ಒಂದು ವ್ಯಕ್ತಿ, ವಸ್ತು ಅಥವಾ ಒಂದು ಪ್ರಾಣಿ ಬಗ್ಗೆನೋ ಅಥವಾ ಒಂದು ಸಿಚುಯೇಷನ್ ಬಗ್ಗೆನೋ ಮಾತಾಡ್ತಿದ್ದೀವಿ ಅಂದಾಗ ಅದರ ಕಂಟಿನ್ಯೂಯೇಷನ್ ಪಾರ್ಟ್ನ ನಾವೇನು ತೊಗೊತೀವೋ ಆಗ ನಾವು ಇಟ್ ಅನ್ನೋ ವರ್ಡ್ನ ಯೂಸ್ ಮಾಡಬೇಕಾಗತ್ತೆ. ಎಕ್ಸಾಂಪಲ್ಸ್ ಅಂತ ನಾವು ನೋಡೋದಾದರೆ ಐ ಹ್ಯಾವ್ ಅ ಕ್ಯಾಟ್, ಇಟ್ ಈಸ್ ವೆರಿ ಪ್ಲೇಫುಲ್. ಐ ಹ್ಯಾವ್ ಅ ಕ್ಯಾಟ್, ಇಟ್ ಈಸ್ ವೆರಿ ಪ್ಲೇಫುಲ್. ನಾನೀಗ ಮೊದಲನೇ ಬಾರಿ ಕ್ಯಾಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ದಟ್ ಈಸ್ ಐ ಹ್ಯಾವ್ ಅ ಕ್ಯಾಟ್, ಇಟ್ ಈಸ್ ವೆರಿ ಪ್ಲೇಫುಲ್. ಪ್ಲೇಫುಲ್ ಅನ್ನೋದು ಅದ್ರ ಬಗ್ಗೆ ನಾನು ಡಿಸ್ಕ್ರೈಬ್ ಮಾಡಿದಾಗ. ಇಟ್ ಈಸ್ ರೈನಿಂಗ್ ಹೆವಿಲಿ. ಸೊ ಮಳೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ, ಈಗ ಹೆವಿ ಆಗ್ತಾ ಇದೆ. ದ ವೆದರ್ ಈಸ್ ನೈಸ್ ಟುಡೇ, ಇಟ್ ಮೇಕ್ಸ್ ಮೀ ಹ್ಯಾಪಿ. ಸೊ ವೆದರ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಮತ್ತು ಅದರದ್ದು ನಾವು ಕಂಟಿನ್ಯೂಯೇಷನ್ ತೊಗೊಂಡಾಗ ಇಟ್ ಮೇಕ್ಸ್ ಮೀ ಹ್ಯಾಪಿ ಅಂತ ಹೇಳ್ತಿದ್ದೀವಿ. ಇನ್ನೂ ಸ್ವಲ್ಪ ಕಂಫರ್ಟಬಲ್ ಎಕ್ಸಾಂಪಲ್ ಎಲ್ಲಿ ನೋಡೋದಾದರೆ ದಿಸ್ ಚೇರ್ ಈಸ್ ಕಂಫರ್ಟಬಲ್, ಇಟ್ ಈಸ್ ಮೇಡ್ ಆಫ್ ವುಡ್ ಅಂತ ಇದೆ. ದಿಸ್ ಇಂಟ್ರಡ್ಯೂಸ್ ಟು ದ ಚೇರ್, ಇಟ್ ರೆಫರ್ಸ್ ಬ್ಯಾಕ್ ಟು ದ ಚೇರ್ ಆಲ್ರೆಡಿ ಮೆನ್ಷನ್ಡ್. ವೆರಿ ಸಿಂಪಲ್. ದಿಸ್ ಅನ್ನೋದು ಬಿಗಿನಿಂಗ್ ಆ್ಯಂಡ್ ಇಟ್ ಅನ್ನೋದು ಕಂಟಿನ್ಯೂಯೇಷನ್. ಹೋಪ್ ಇದು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಸಿ ಯು ಇನ್ ದ ನೆಕ್ಸ್ಟ್ ಸೆಷನ್.